ಒಂದು ಪ್ರಯಾಣ, ಒಂದು ರಹಸ್ಯ, ಕೊನೆಗೆ ಇಡೀ ಕಥೆಯನ್ನೇ ತಲೆಕೆಳಗಾಗಿಸುವ ಒಂದು ಟ್ವಿಸ್ಟು. ಈ ಸಿನಿಮಾದ ಮೊದಲ 30 ನಿಮಿಷ ನಿಮಗೆ ನಾರ್ಮಲ್ ಅಂತ ಅನ್ಸ್ಬೋದು. ಆದ್ರೆ ಆಮೇಲೆ ಬರುತ್ತೆ ನೋಡಿ ಟ್ವಿಸ್ಟು. ನಿಮಗೆ ಊಹೆಗೂ ನಿಲುಕಲ್ಲ ಅದು. ಅವನು ಕಂಡದ್ದು ಕೇವಲ ಒಂದು ಘಟನೆ ಅಲ್ಲ, ಅದರ ಹಿಂದೆ ಅಡಗಿತ್ತು ಒಂದು ಭಯಾನಕ ಸತ್ಯ. ಸೊ ಹಲೋ ಗೈಸ್, ನಾನಿವತ್ತು ಎಕ್ಸ್ಪ್ಲೇನ್ ಮಾಡ್ತಿರೋದು ತೆಲುಗು ಮೂವಿ ಇರುಮುಡಿ. ಕತೆ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಕತೆ ಶುರು ಮಾಡುವ. ಸಿನಿಮಾದ ಸ್ಟಾರ್ಟಿಂಗ್ ನಲ್ಲಿ ಸಿಲೇರು ಅನ್ನೋ ಒಂದು ಹಳ್ಳಿಯಲ್ಲಿ ಇರೋ ಗರ್ಲ್ಸ್ ಹೈಸ್ಕೂಲ್ ನಲ್ಲಿ ಒಬ್ಬ ಟೀಚರು 10th ಕ್ಲಾಸ್ ನಲ್ಲಿ ಓದ್ತಿರೋ ಒಂದು ಸ್ಟೂಡೆಂಟ್ ಹತ್ರ ಹೋಗ್ಬಿಟ್ಟು ಹೇಳ್ತಾನೆ, ನನಗೆ ಪ್ರೈವೇಟ್ ಸ್ಕೂಲ್ ನಲ್ಲಿ ಲಕ್ಷ ಲಕ್ಷ ಸ್ಯಾಲ್ರಿ ಕೊಡ್ತೀನಿ ಅಂತ ಅಂದ್ರು. ಬೇಡ ಅಂತ ಈ ಹಳ್ಳಿಗೆ ಬಂದು ನಿಮಗೆ ಪಾಠ ಹೇಳ್ಕೊಡ್ತಾ ಇದ್ದೀನಿ. ಆದ್ರೂ ನಿನ್ನ ಮಾರ್ಕ್ಸ್ ನೋಡು ಅಂತ ಹೇಳ್ಬಿಟ್ಟು ಅವಳನ್ನ ಸ್ಕೂಲ್ ನಲ್ಲಿ ಎಲ್ಲರ ಎದುರುಗಡೆ ತುಂಬಾನೇ ಬೈತಾನೆ. ಅಷ್ಟೇ ಅಲ್ಲ, ಹೊಡಿತಾನೆ ಕೂಡ. ಹೊಡೆದ್ಬಿಟ್ಟು ಇಡೀ ದಿನ ಸ್ಕೂಲ್ ಹೊರಗಡೆ ಮಂಡಿಯೂರಿ ನಿಲ್ಲಿಸ್ತಾರೆ. ಬಟ್ ನೆಕ್ಸ್ಟ್ ಡೇ ಆ ಮಗು ಅದೇ ಕ್ಲಾಸ್ ರೂಮ್ ನಲ್ಲಿ ನೇಣ್ ಹಾಕೊಂಡು ಸತ್ತೋಗ್ಬಿಡ್ತಾಳೆ. ಇದನ್ನೆಲ್ಲ ನೋಡಿದ ಮಕ್ಕಳು ಹೋಗ್ಬಿಟ್ಟು ಮ್ಯಾನೇಜ್ಮೆಂಟ್ ಗೆ ಕಂಪ್ಲೇಂಟ್ ಮಾಡ್ತಾರೆ. ಮ್ಯಾನೇಜ್ಮೆಂಟ್ ಅವ್ರ ಹತ್ರ ಮಾತಾಡ್ಬಿಟ್ಟು ಹೇಳ್ತಾರೆ, ಮಕ್ಕಳು ಓದ್ಲಂದ್ರೆ ಕೊಂದು ಬಿಡ್ತೀರಾ ಅಂತ ಬೈದ್ಬಿಟ್ಟು ಆ ಟೀಚರ್ನ 1 year ಸಸ್ಪೆಂಡ್ ಮಾಡ್ತಾರೆ. ಇನ್ನ ಆ ಮಕ್ಕಳೆಲ್ಲ ಆರಾಮಾಗಿ ಓದ್ಕೋಬಹುದು ಅಂತ ಅನ್ಕೊಳ್ತಾರೆ. ನೆಕ್ಸ್ಟ್ ಸೀನ್ ನಲ್ಲಿ ಇನ್ನು ನಮ್ಮ ಮೂವಿ ಹೀರೋ ತ್ರಿನಾಥ್ ಬಗ್ಗೆ ಬಂದ್ರೆ, ಆತ ಅಯ್ಯಪ್ಪ ಸ್ವಾಮಿಯ ಪಕ್ಕಾ ಭಕ್ತ. ಆತ ಎವ್ರಿ ಇಯರ್ ಕಾರ್ತಿಕ ಮಾಸದಲ್ಲಿ 41 ದಿನಗಳ ಕಾಲ ಅಯ್ಯಪ್ಪ ಸ್ವಾಮಿ ದೀಕ್ಷೆಯಲ್ಲ ಇರ್ತಾನೆ. ಆ ಮಾಲೆ ಹಾಕಿರುವಷ್ಟು ದಿನ ತುಂಬಾ ನಿಷ್ಠೆಯಿಂದ ಅದನ್ನ ಮುಗಿಸಿ ಆ 41 ದಿನಗಳು ನಾನ್ ವೆಜ್ ತಿನ್ನದೆ ಕುಡಿಯದೆ ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೊಳ್ತಾನೆ. ಆದ್ರೆ ತ್ರಿನಾಥ್ಗೆ ಒಂದು ವೀಕ್ನೆಸ್ ಇರುತ್ತೆ, ಅದೇ ಕುಡಿತ. ಈ ಒಂದು ಕುಡಿತದ ವೀಕ್ನೆಸ್ ಇಂದ ಮನೆಯಲ್ಲಿ ಅವನ ವೈಫ್ ಮತ್ತೆ ಮಗಳು ಇಬ್ರು ತುಂಬಾ ಕಷ್ಟ ಪಡ್ತಾ ಇರ್ತಾರೆ. ಪ್ರತಿ ವರ್ಷದ ತರನೇ ಈ ವರ್ಷವೂ ಕೂಡ ಅಯ್ಯಪ್ಪ ಮಾಲೆಯನ್ನು ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದ. ತ್ರಿನಾಥ್ ಮನೆ ಒಳಗೆ ಕಾಲೇ ಇಡದೆ ಡೈರೆಕ್ಟ್ ಆಗಿ ಕುಡಿಯೋಕೆ ಹೊರಟು ಹೋಗ್ತಾನೆ. ತ್ರಿನಾಥ್ ಕುಡಿಯೋದ್ನ ನೋಡಿ ಅವನ ಫ್ರೆಂಡ್ ಹೇಳ್ತಾನೆ, ಇಷ್ಟೊಂದು ಕಂಟ್ರೋಲ್ ಮಾಡೋಕೆ ಆಗದೆ ಇರೋ ನೀನು ಆ 41 ದಿನ ಮಾತ್ರ ಹೇಗೆ ಮ್ಯಾನೇಜ್ ಮಾಡ್ತೀಯಾ ಅಂತ ಕೇಳ್ತಾನೆ. ಅದಕ್ಕೆ ತ್ರಿನಾಥ್ ನನ್ನ ಮಗಳು ಮಣಮ್ಮನಿಗೋಸ್ಕರ ಅಂತ ಹೇಳ್ತಾನೆ. ತ್ರಿನಾಥ್ಗೆ ಅಯ್ಯಪ್ಪ ಸ್ವಾಮಿ ಅಂದ್ರೆ ಎಷ್ಟು ಇಷ್ಟನೋ ತನ್ನ ಮಗಳು ಮಣಮ್ಮ ಅಂದ್ರೂ ಕೂಡ ಅಷ್ಟೇ ಇಷ್ಟ. ತ್ರಿನಾಥ್ ಅಲ್ಲಿಂದ ನೇರವಾಗಿ ತನ್ನ ಮಗಳು ಮಣಮ್ಮ ಜೊತೆ ಹೋಗ್ಬಿಟ್ಟು ಆಟ ಆಡೋಕೆ ಸ್ಟಾರ್ಟ್ ಮಾಡ್ತಾನೆ. ತ್ರಿನಾಥ್ ಯಾವಾಗ್ಲೂ ತನ್ನ ಮಗಳಿಗೆ ಒಂದು ಮಾತು ಹೇಳ್ತಾ ಇದ್ದ, ಏಯ್ ನೀನು ಎಲ್ಲೇ ಏನೇ ನೋಡಿದ್ರು ಕೂಡ ಬಂದು ಅಪ್ಪನಿಗೆ ಹೇಳ್ಬೇಕು ಆಯ್ತಾ ಅಂತ ಚಿಕ್ಕಂದಿನಿಂದ ಹಾಗೆ ಬೆಳೆಸಿರ್ತಾನೆ. ತ್ರಿನಾಥ್ ಮತ್ತೆ ಅವನ ವೈಫ್ ಲವ್ ಮ್ಯಾರೇಜ್ ಮಾಡ್ಕೊಂಡಿರ್ತಾರೆ. ಬಟ್ ಅವರಿಗೆ ಮದುವೆಯಾಗಿ 6 ವರ್ಷಕ್ಕೆ ಮಣಮ್ಮ ಹುಟ್ಟಿರ್ತಾಳೆ. ತ್ರಿನಾಥ್ ಹುಟ್ಟಿದ ಊರಿನಲ್ಲಿ ಅವನಿಗಂತ ಯಾರು ಇರೋದಿಲ್ಲ. ಅವನ ಗುರುಸ್ವಾಮಿಯೇ ಅವನಿಗೆ ಅಣ್ಣನ್ ತರ ಇದ್ದು ನೋಡ್ಕೊಳ್ತಾ ಇರ್ತಾನೆ. ತ್ರಿನಾಥ್ ಕೂಡ ಅವನನ್ನು ಸ್ವಂತ ಅಣ್ಣನ್ ತರ ಗೌರವಿಸ್ತಾ ಇರ್ತಾನೆ. ಅಂಡ್ ಹಾಗೆ ಆ ಎರಡು ಫ್ಯಾಮಿಲಿಗಳು ಎಲ್ಲಾ ವಿಷಯದಲ್ಲೂ ಒಂದಾಗಿ ಇರ್ತಾರೆ. ಇನ್ನೊಂದ್ ಕಡೆ ಸಸ್ಪೆಂಡ್ ಆಗಿದ್ದ ಆ ಟೀಚರು ಮತ್ತೆ ಸ್ಕೂಲಿಗೆ ಬಂದ್ಬಿಟ್ಟು ಹೇಳ್ತಾಳೆ, ಏನ್ರೋ ನಾನು ಹೊರಟೋದೆ ಅಂತ ಇನ್ಮೇಲೆ ಪೀಸ್ಫುಲ್ ಆಗಿ ಇರ್ಬೋದು ಅಂತ ಅನ್ಕೊಂಡ್ರ, ನನ್ನನ್ನ ಯಾರು ಏನು ಮಾಡೋದಕ್ಕೆ ಆಗೋದಿಲ್ಲ, ನನ್ ಹಿಂದೆ ಇರೋ ಪವರ್ ಅಂತದ್ದು ಅಂತ ಚಾಲೆಂಜ್ ಮಾಡ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಮ ಹೀರೋ ತ್ರಿನಾಥ್ಗೆ ಇನ್ನೊಂದು ವೀಕ್ನೆಸ್ ಇರುತ್ತೆ. ಅದೇನಪ್ಪಾ ಅಂತಂದ್ರೆ, ಊರಿನಲ್ಲಿ ಯಾವ ಹೆಣ್ಣು ಮಗುವಿಗೆ ತೊಂದರೆ ಆದ್ರೂ ಕೂಡ ಅವರಲ್ಲಿ ತನ್ನ ಮಗಳನ್ನೇ ನೋಡಿ ತಕ್ಷಣ ಹೋಗಿ ಹೆಲ್ಪ್ ಮಾಡ್ತಾನೆ. ಈ ತರ ಹೆಲ್ಪ್ ಮಾಡೋದ್ರಿಂದ ಊರ್ನಲ್ಲಿರೋ ತುಂಬಾ ಜನರ ಜೊತೆ ತ್ರಿನಾಥ್ ಜಗಳ ಮಾಡ್ಕೊಳ್ಬೇಕಾಗಿ ಬರುತ್ತೆ. ಅದರಿಂದ ಅನೇಕ ಜನರು ಅವನ್ನ ಶತ್ರುಗಳಂತೆ ನೋಡ್ತಾರೆ. ಇನ್ನೊಂದ್ ಕಡೆ ತ್ರಿನಾಥ್ಗೆ ಎಲ್ಲರಿಗೂ ಹೆಲ್ಪ್ ಮಾಡೋದ್ರಿಂದ ಶತ್ರುಗಳು ಬಾಳ ಆಗಿರ್ತಾರೆ. ಅದಕ್ಕೆ ಅವ್ರ ಮನೆಯಲ್ಲಿ ಹೆಂಡತಿ ಮತ್ತೆ ಮಗಳು ತುಂಬಾ ಭಯ ಪಡ್ತಾ ಇರ್ತಾರೆ, ಅವ್ನಿಗೆ ಏನಾದ್ರು ಆಪತ್ ಬಂದ್ಬಿಡುತ್ತೆ ಅಂತ. ನೆಕ್ಸ್ಟ್ ಸೀನ್ ನಲ್ಲಿ ಈಗ ಸ್ಕೂಲ್ ಮಕ್ಕಳು ಪಕ್ಕದೂರಿಗೆ ಹೋಗಿ ಓದ್ಬೇಕಾಗಿರೋದ್ರಿಂದ ಬಸ್ ಸ್ಟಾಪ್ ವರೆಗೂ ಸೈಕಲ್ ನಲ್ಲಿ ಹೋಗ್ತಾರೆ. ಅಲ್ಲಿಂದ ಬಸ್ ಹಿಡ್ಕೊಂಡ್ಬಿಟ್ಟು ಸ್ಕೂಲ್ಗೆ ಹೋಗ್ತಾರೆ. ಸ್ಕೂಲ್ ಮುಗಿಸಿ ಮನೆಗೆ ಬರುವಾಗ ದಾರಿಯಲ್ಲಿ ಕೆಲವರು ಕಿಡಿಗೇಡಿಗಳು ಚುಡಾಯಿಸಿದ್ರು ಅಂತ ಮಕ್ಕಳು ಬಂದ್ಬಿಟ್ಟು ತ್ರಿನಾಥ್ಗೆ ಹೇಳ್ತಾರೆ. ಅದೇ ರಾತ್ರಿ ಅವ್ರ ಹತ್ರ ಹೋಗ್ಬಿಟ್ಟು ಚೆನ್ನಾಗಿ ಬಾರಿಸ್ತಾನೆ. ಬಾರಿಸ್ಬಿಟ್ಟು ಹೆಣ್ಣು ಮಕ್ಕಳ ತಂಟೆಗೆ ಬಂದ್ರೆ ಈ ಊರಲ್ಲಿ ನಾನಿದ್ದೀನಿ ನೆನ್ಪಿಟ್ಕೊಳ್ಳಿ ಅಂತ ವಾರ್ನಿಂಗ್ ಕೊಡ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ಊರಿಂದ ಹೆಣ್ಮಕ್ಳು ದಿನ ಪಕ್ಕದ ಊರಿನಿಂದ ಸೈಕಲ್ ತೊಳ್ಕೊಂಡು ಬರೋದನ್ನ ನೋಡ್ಬಿಟ್ಟು ತ್ರಿನಾಥ್ಗೆ ಕಷ್ಟ ಅನ್ಸುತ್ತೆ. ಅವರ ಸೈಕಲ್ ಗಳನ್ನ ತನ್ನ ಗಾಡಿಯಲ್ಲಿ ಹಾಕೊಂಡು ಊರಿನವರಿಗೆ ಕರ್ಕೊಂಡು ಬರ್ತಾ ಇರ್ತಾನೆ. ಈ ವಿಷಯವನ್ನು ಗುರುಸ್ವಾಮಿಗೆ ಹೇಳಿದಾಗ ಗುರುಸ್ವಾಮಿ MLA ಹತ್ರ ಹೋಗಿ ಮಾತಾಡಿ ಪಕ್ಕದ ಊರಿನವರಿಗೆ ಬರ್ತಿದ್ದ ಬಸ್ ಅನ್ನ ಇವರ ಊರಿನವರೆಗೂ ಬರೋ ತರ ಮಾಡಿಸ್ತಾರೆ. ಇದರಿಂದ ಎಲ್ರಿಗೂ ಫುಲ್ ಹ್ಯಾಪಿ ಆಗ್ಬಿಟ್ಟು ಸ್ಕೂಲ್ಗೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಸೀನ್ ನಲ್ಲಿ ಗುರುಸ್ವಾಮಿ ಶ್ರೀನಾಥ್ಗೆ ಯಾವಾಗ್ಲೂ ಹೇಳ್ತಾನೆ ಇರ್ತಾರೆ, ಜಾಸ್ತಿ ಕುಡಿಬೇಡ, ನಿನ್ನಿಂದ ನಿಮ್ಮ ಹೆಂಡತಿ ತುಂಬಾ ಟೆನ್ಷನ್ ತಗೋತಾಳೆ ಅಂತ ಬುದ್ಧಿ ಹೇಳ್ತಾ ಇರ್ತಾನೆ. ಊರಿಗೆ ಈಗ ಬಸ್ ಬರ್ತಾ ಇರೋದ್ರಿಂದ ಮಣಿಯಮ್ಮನನ್ನು 6ನೇ ಕ್ಲಾಸ್ ಇಂದ ಹೈಸ್ಕೂಲ್ಗೆ ಸೇರಿಸಬೇಕು ಅಂತ ತ್ರಿನಾಥ್ ಅನ್ಕೊಳ್ತಾನೆ. ಬಟ್ ಸ್ಕೂಲ್ಗೆ ಕಳ್ಸೋಕ್ಕಿಂತ ಮುಂಚೆ ಎಲ್ಲೇ ಏನೇ ನೋಡಿದ್ರು ಕೂಡ ಬಂದು ಅಪ್ಪನಿಗೆ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಗುರುಸ್ವಾಮಿಯ ಮಗಳು ಗಾಯತ್ರಿ ಜೊತೆ ಸ್ಕೂಲ್ಗೆ ಕಳಿಸ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ಸ್ಕೂಲಿಗೆ ಹೋಗ್ಬೇಕಾದ್ರೆ ದಾರಿಯಲ್ಲಿ ಕೆಲವರು ರೌಡಿಗಳು ಬರ್ತಾರೆ. ಬಸ್ ಹತ್ಬಿಟ್ಟು ಗುರುಸ್ವಾಮಿಯ ಮಗಳು ಗಾಯತ್ರಿಯನ್ನ ಚುಡಾಯಿಸ್ತಾರೆ. ಇದನ್ನೆಲ್ಲ ನೋಡ್ತಿದ್ದ ಮಣಿಯಮ್ಮಗೆ ತುಂಬಾ ಕೋಪ ಬರುತ್ತೆ. ಇನ್ನೊಂದೆಡೆ ಸ್ಕೂಲ್ ನಲ್ಲಿ ಮಗು ಸತ್ತ ಹಾಗೇನೆ ಅನುಮಾಸ್ಪದವಾಗಿ ಊರಿನಲ್ಲೂ ಕೂಡ ಇನ್ನೊಬ್ಬ ಹುಡುಗಿಯನ್ನ ಯಾರೋ ಕೊಲೆ ಮಾಡಿ
ಮೂಟೆಯಲ್ಲಿ ಕಟ್ಟಿ ಊರ ಹೊರಗಡೆ ಬಿಸಾಕಿರ್ತಾರೆ. ಇದನ್ನ ನೋಡೋಕೆ ಬಂದ ಊರಿನ ಜನರಿಗೆ ಅರ್ಥ ಆಗುತ್ತೆ ಹೆಣ್ಣು ಮಕ್ಕಳ ವಿಷಯದಲ್ಲಿ ಏನೋ ದೊಡ್ಡ ಅನ್ಯಾಯ ನಡೀತಾ ಇದೆ ಅಂತ. ಗಾಯತ್ರಿಯ ಫ್ರೆಂಡ್ಸ್ ಗಳಲ್ಲಿ ಒಬ್ಳು ಹೀಗೆ ಡೌಟ್ಫುಲ್ ಆಗಿ ಮೃತಪಟ್ಟಿರೋದನ್ನ ನೋಡ್ಬಿಟ್ಟು ಗಾಯತ್ರಿಗೆ ಮತ್ತೆ ಅವಳ ಫ್ರೆಂಡ್ಸ್ ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇನ್ನೊಂದ್ ಕಡೆ ಸ್ಕೂಲ್ ನಲ್ಲಿ ಓದ್ತಿರೋ ಗಾಯತ್ರಿಯನ್ನ ಟಾಪರ್ಸ್ ಲಿಸ್ಟ್ ನಲ್ಲಿ ಇಟ್ಬಿಟ್ಟು ಅವಳ ಟೀಚರ್ ಈವ್ನಿಂಗ್ ಸ್ಪೆಷಲ್ ಕ್ಲಾಸ್ ಗೆ ಬಾ ಅಂತ ಮನೆ ಕರೀತಾಳೆ. ಗಾಯತ್ರಿಗೆ ಫುಲ್ ಖುಷಿ ಆಗ್ಬಿಟ್ಟು ಮನೆಯಲ್ಲಿ ಹೇಳಿ ಟೀಚರ್ ಮನೆಗೆ ಸ್ಪೆಷಲ್ ಕ್ಲಾಸ್ ಗೆ ಹೋಗ್ತಾಳೆ. ಹಾಗೆ ಹೋದಾದ್ಮೇಲೆ ಗಾಯತ್ರಿಯ ಟೀಚರ್ ಹೇಳ್ತಾಳೆ ಹೋಗಿ ಸ್ನಾನ ಮಾಡ್ಕೊಂಡು ಬಾ ಅಂತ. ಅದಕ್ಕೆ ಗಾಯತ್ರಿ ಹೇಳ್ತಾಳೆ ಪರವಾಗಿಲ್ಲ ಮೇಡಮ್, ಆದ್ರೂ ಕೇಳದೆ ನಾನು ಹೇಳಿದ್ದನ್ನ ಮಾಡು ಅಂತ ಅವರ ಟೀಚರ್ ಹೇಳ್ತಾಳೆ. ಅದಕ್ಕೆ ಗಾಯತ್ರಿ ಕೂಡ ಟೀಚರ್ ಹೇಳಿದ ಹಾಗೆ ಮಾಡ್ತಾಳೆ. ಬಟ್ ಸ್ನಾನ ಮಾಡಿ ಬಂದ್ಮೇಲೆ ಟೀಚರ್ ಗಾಯತ್ರಿ ಜೊತೆ ಮಿಸ್ಬಿಹೇವ್ ಮಾಡ್ತಾ ಯೋಗ ಮಾಡಿಸೋ ನೆಪದಲ್ಲಿ ಒಂದು ರೂಮ್ ಗೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಗಾಯತ್ರಿಗೆ ಎಲ್ಲೋ ವಿಚಿತ್ರವಾಗಿ ಅನ್ಸುತ್ತೆ, ಏನೋ ಮಿಸ್ಟೀರಿಯಸ್ ಆಗಿ ನಡೀತಾ ಇದೆ ಅಂತ ತುಂಬಾ ಭಯ ಪಡ್ತಾಳೆ. ಗಾಯತ್ರಿ ಮನೆಗೆ ಹೋಗ್ಬೇಕಾದ್ರೆ ಟೀಚರ್ ಹೇಳ್ತಾಳೆ ಇದನ್ನೇನಾದ್ರೂ ನಿಮ್ಮ ಮನೆಯಲ್ಲಿ ಹೇಳ್ಬಿಟ್ರೆ ನಿಂಗೆ 10th ಹಾಲ್ ಟಿಕೆಟ್ ಸಿಗದಂತೆ ಮಾಡ್ತೀನಿ ಅಂತ ಬೆದರ್ಸ್ಬಿಟ್ಟು ಕಳಿಸ್ತಾಳೆ. ಗಾಯತ್ರಿಗೆ ಓದು ಅಂದ್ರೆ ತುಂಬಾ ಇಷ್ಟ, ಮನೆಯಲ್ಲಿ ಹೇಳಿದ್ರೆ ಸ್ಕೂಲ್ಗೆ ಕಳ್ಸಲ್ಲ ಅಂತ ವಿಷಯವನ್ನ ಮುಚ್ಚಿಡ್ತಾಳೆ. ಇನ್ನೊಂದು ಕಡೆ ಗಾಯತ್ರಿನ ರೇಗಿಸ್ತಾ ಇರೋ ಪುಂಡರ ಬಗ್ಗೆ ಅವಳ ಅಪ್ಪನಿಗೆ ಹೇಳಿ ಕಂಪ್ಲೇಂಟ್ ಕೊಡೋಣ ಅಂತ ಅಂದಾಗ ಅವ್ರ ಅಪ್ಪ ಹೇಳ್ತಾರೆ ಕೆಲವು ವಿಷಯಗಳಲ್ಲಿ ನಾವು ಸೈಲೆಂಟ್ ಆಗೇ ಇರಬೇಕು, ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ರೆ ಊರಿಗೆಲ್ಲ ಗೊತ್ತಾಗ್ಬಿಟ್ಟು ನಮ್ಮ ಮಾನ ಹೋಗುತ್ತೆ, ಸೊ ಸೈಲೆಂಟ್ ಆಗಿರೋದೇ ಬೆಟರ್, ನೀನೇನು ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾರೆ. ಅದಕ್ಕೆ ಗಾಯತ್ರಿ ಬೇರೆ ದಾರಿ ಇಲ್ದಂಗೆ ಸೈಲೆಂಟ್ ಆಗ್ಬಿಡ್ತಾಳೆ. ಮತ್ತೊಂದೆಡೆ ಕಾರ್ತಿಕ ಮಾಸ ಬರೋದ್ರಿಂದ ಸ್ವಾಮಿ ಮಾಲೆ ಹಾಕೋಕೆ ಎಲ್ರು ರೆಡಿ ಆಗಿರ್ತಾರೆ. ತ್ರಿನಾಥಿಗೆ ತುಂಬಾ ಜನ ಶತ್ರುಗಳು ಇದಾರಲ್ವಾ, ಅವರೆಲ್ಲ ತ್ರಿನಾಥ್ ಮಾಲೆ ಹಾಕೋದಕ್ಕೆ ವೇಟ್ ಮಾಡ್ತಾ ಇರ್ತಾರೆ. ಆತ ಮಾಲೆ ಹಾಕಿದ್ಮೇಲೆ ಅವನ ಫ್ಯಾಮಿಲಿ ಮೇಲೆ ಸಿಡಿ ತಿರ್ಸ್ಕೋಬಹುದು ಅಂತ ಗುರುಸ್ವಾಮಿ ಹಿಂಟ್ ಕೊಡ್ತಾನೆ. ಆಗ ತ್ರಿನಾಥಿಗೆ ಒಂದು ಐಡಿಯಾ ಬರುತ್ತೆ, ತನ್ನ ಶತ್ರುಗಳನ್ನೆಲ್ಲ ಕರೆಸ್ತಾನೆ. ಇವತ್ತು ರಾತ್ರಿ ಊರಿನ ರಚ್ಚು ಬಂಡೆ ಹತ್ರ ನಾನು ಒಬ್ನೇ ಇರ್ತೀನಿ, ನಾನು ಮಾಲೆಯಲ್ಲಿದ್ದಾಗ ನನ್ನ ಊರಿನವರಿಗೆ ಅಥವಾ ನನ್ನ ಜನರಿಗೆ ತೊಂದರೆ ಕೊಡಲ್ಲ ಅಂತ ಸ್ವಾಮಿ ಶರಣಂ ಅಂತ ಹೇಳಿ ಹೋಗಿ, ಅಂತವರಿಗೆ ನಾನೇನು ಮಾಡೋಲ್ಲ ಅಂತ ಡಂಗೂರ ಸಾರಿಸ್ತಾನೆ. ಅದಕ್ಕೆ ಹೆದರಿ ಶತ್ರುಗಳೆಲ್ಲ ಬಂದು ಸ್ವಾಮಿ ಶರಣಂ ಅಂತ ಹೇಳಿ ಹೋಗ್ತಾರೆ. ಬಟ್ ಒಬ್ಬ ಪರ್ಸನ್ ಮಾತ್ರ ಶರಣಂ ಅಂತ ಹೇಳದೆ ಹೊರಟೋಗ್ಬಿಡ್ತಾನೆ. ಅವನ ಮೇಲೆ ಕೋಪ ಬರುತ್ತೆ, ಹೇಳ್ತಾನೆ ಅವನನ್ನ ಇವತ್ತು ರಾತ್ರಿನೇ ಕೊಂದು ಹಾಕ್ತೀನಿ, ಇಲ್ಲ ಅಂದ್ರೆ ನಿಮಗೆ ತೊಂದ್ರೆ ಅಂತ ಕತ್ತಿ ಹಿಡಿದ್ಬಿಟ್ಟು ಕೊಲೆ ಮಾಡೋಕೆ ಹೊರಡ್ತಾನೆ. ಆದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅದೇ ವ್ಯಕ್ತಿ ಕೊಲೆ ಆಗ್ಬಿಟ್ಟು ಊರ ಹೊರಗೆ ಬಿದ್ದಿರ್ತಾನೆ. ಈ ಮರ್ಡರ್ ಅನ್ನು ತ್ರಿನಾಥೆ ಮಾಡವನೆ ಅಂತ ಊರಿನವರೆಲ್ಲ ನಂಬ್ತಾರೆ. ಎಲ್ಲರೂ ಸೇರ್ಬಿಟ್ಟು ತ್ರಿನಾಥ್ ಮನೆಗೆ ಅಟ್ಯಾಕ್ ಮಾಡೋಕೆ ಹೋಗ್ತಾರೆ. ಬಟ್ ತ್ರಿನಾಥ್ ಹೇಳ್ತಾನೆ ನಾನೀ ಕೊಲೆ ಮಾಡಿಲ್ಲ, ನಾನ್ ಮಾಡಿದಿದ್ರೆ ನೇರವಾಗಿ ಹೆಣ ತಂದ್ಬಿಟ್ಟು ನಿನ್ ಕೈ ಕೊಡ್ತಿದ್ದೆ ಅಂತ ಅವನ ಅಪ್ಪನಿಗೆ ಹೇಳ್ತಾನೆ. ನಿಜ ಏನಪ್ಪಾ ಅಂತಂದ್ರೆ ಆ ರಾತ್ರಿ ತ್ರಿನಾಥ್ ಅವನನ್ನ ಕೊಲ್ಲೋಕೆ ಹೋಗಿದ್ದು ನಿಜ, ಆದ್ರೆ ತ್ರಿನಾಥ್ ಕೊಲ್ಲುವ ಮುಂಚೆಯೇ ಬೇರೆ ಒಬ್ಬ ಬಂದ್ಬಿಟ್ಟು ತ್ರಿನಾಥ್ ಕಣ್ಣೆದುರೆ ಅವನನ್ನ ಕೊಂದು ಹೋಗಿರ್ತಾನೆ. ಇದನ್ನೆಲ್ಲ ನೋಡಿದ ಮಗಳು ಮಣಮಗೆ ಫುಲ್ ಭಯ ಆಗುತ್ತೆ. ಅಪ್ಪ ನೀನು ಕುಡಿಯೋದನ್ನ ಬಿಟ್ಬಿಡು ಅಂತ ಪ್ರಾಮಿಸ್ ತಗೋತಾಳೆ. ತ್ರಿನಾಥಿಗೆ ಊರ್ನಲ್ಲಿ ಏನೋ ಮಿಸ್ಟೀರಿಯಸ್ ಆಗಿ ನಡೀತಾ ಇದೆ ಅಂತ ಅರ್ಥ ಆಗುತ್ತೆ. ನೆಕ್ಸ್ಟ್ ಡೇ ಎಲ್ಲರೂ ಅಯ್ಯಪ್ಪ ಸ್ವಾಮಿಯ ಮಾಲೆ ಧರಿಸ್ತಾರೆ. ತ್ರಿನಾಥ್ ಕೂಡ ಜಗಳ ಕುಡಿತ ಎಲ್ಲವನ್ನು ಬಿಟ್ಬಿಟ್ಟು ನಿಷ್ಠೆಯಿಂದ ಮಾಲೆಯನ್ನ ಹಾಕ್ತಾನೆ. ನೆಕ್ಸ್ಟ್ ಡೇ ಮಣಮ್ಮ ಒಂಟೆಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಗಾಯತ್ರಿಯ ಫ್ರೆಂಡ್ ಸಿಗ್ತಾಳೆ. ಅವಳು ಕೆಲವು ದಿನಗಳಿಂದ ಸ್ಕೂಲಿಗೆ ಬಂದಿರೋದಿಲ್ಲ. ಯಾಕಕ್ಕ ಸ್ಕೂಲಿಗೆ ಬರ್ತಾ ಇಲ್ಲ ಅಂತ ಮಣಮ್ಮ ಕೇಳ್ತಾಳೆ. ಅದಕ್ಕೆ ಅವಳು ಹೇಳ್ತಾಳೆ ಆ ದಿನ ಸತ್ತೋದ್ಲಲ್ಲ ಆ ಸ್ಕೂಲ್ ಹುಡುಗಿ, ಅವಳ ಬುಕ್ ನಲ್ಲಿ ಒಂದು ಲೆಟರ್ ಬರ್ದಿಟ್ಟಿದ್ಲು. ಅವಳು ಸ್ಕೂಲ್ ನಲ್ಲಿ ಸ್ಪೆಷಲ್ ಕ್ಲಾಸ್ ಅಂತ ಕರೆಯೋ ಟೀಚರ್ ಮನೆಯಲ್ಲಿ ಏನೋ ತಪ್ಪಾಗಿ ನಡೀತಾ ಇದೆ, ಆದ್ರಿಂದ ನನಗೆ ತುಂಬಾ ಪ್ರಾಬ್ಲಮ್ಸ್ ಆಯ್ತು, ನೀವೇನಾದ್ರೂ ಸೆಲೆಕ್ಟ್ ಆದ್ರೆ ಖಂಡಿತ ಹೋಗ್ಬೇಡಿ, ಬೇಕಿದ್ರೆ ಓದ್ನ ಬಿಟ್ಬಿಟ್ಟು ಮದುವೆ ಆಗಿ ಹೋಗಿ ಅಂತ ಬರ್ದಿದ್ಲು ಅಂತ ಹೇಳ್ತಾಳೆ. ಇದನ್ನ ಕೇಳಿದ ಮಣಿಯಮ್ಮಂಗೆ ಓ ಗಾಯತ್ರಿ ಕೂಡ ಅಲ್ಲಿ ಹೋಗ್ತಾಳಲ್ವಾ, ಅವಳಿಗೂ ಅಪಾಯ ಆಗಿದೆ ಅಂತ ಅರ್ಥ ಆಗುತ್ತೆ. ಇಲ್ಲಿ ನಡೆದ ಪ್ರತಿಯೊಂದನ್ನು ಅಪ್ಪನಿಗೆ ಹೇಳೋ ಮಣಮ್ಮ ಮನೆಗೆ ಹೋದ ತಕ್ಷಣ ಅಪ್ಪನಿಗೆ ಹೇಳ್ಬೇಕು ಅಂತ ಅನ್ಕೋತಾಳೆ. ಬಟ್ ಗಾಯತ್ರಿಯ ವಿಷಯ ಹೇಳೋಕ್ಕಿಂತ ಮುಂಚೆನೆ ಅದೇ ಮೂಮೆಂಟ್ ನಲ್ಲಿ ಅವಳಿಗೆ ಪೀರಿಯಡ್ಸ್ ಆಗ್ಬಿಡುತ್ತೆ. ಅದೇ ಎಕ್ಸಾಕ್ಟ್ ಮೂಮೆಂಟ್ ಅಲ್ಲಿ ಅವ್ರ ಅಮ್ಮ ಹೇಳ್ತಾರೆ ಸ್ವಾಮಿ ಮಾಲೆಯಲ್ಲಿ ಇದ್ಯಾ ಮನೆಗ್ ಬರ್ಬೇಡ ಅಂತ ತ್ರಿನಾಥಿಗೆ ಹೇಳ್ತಾಳೆ. ಮಗಳು ಮಣಿಗೂ ಕೂಡ ಹೇಳ್ತಾಳೆ ನಿನ್ನ ಅಪ್ಪನ ಮುಟ್ಬೇಡ. ನೆಕ್ಸ್ಟ್ ಸೀನ್ ನಲ್ಲಿ ಗುರುಸ್ವಾಮಿ ತ್ರಿನಾಥನ MLA ಹತ್ರ ಕಳಿಸ್ತಾನೆ ರಾತ್ರಿ ಪೂಜೆಗೆ ಕರ್ಸೋದಿಕ್ಕೆ. ಬಟ್ MLA ಬರಲ್ಲ, ನನಗೆ ಕೆಲಸ ಇದೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ರಾತ್ರಿ ಪೂಜೆ ನಡೀತಿರ್ಬೇಕಾದ್ರೆ ಗುರುಸ್ವಾಮಿಗೆ ಒಂದು ಕಾಲ್ ಬರುತ್ತೆ, ಗಾಯತ್ರಿ ಇನ್ನ ಮನೆಗೆ ಬಂದಿಲ್ಲ, ರಾತ್ರಿ 10 ಗಂಟೆ ಆಗಿದೆ ಅಂತ ಅವರ ಹೆಂಡತಿ ಭಯದಿಂದ ಕಾಲ್ ಮಾಡ್ತಾಳೆ. ಗುರುಸ್ವಾಮಿ ತಕ್ಷಣ ಮನೆಗೆ ಓಡ್ತಾನೆ. ಏನಾಗಿದೆ ಅಂತಂದ್ರೆ ಗಾಯತ್ರಿಯನ್ನ ಸ್ಕೂಲ್ ಪ್ಯೂನ್ ಜೊತೆಗೆ ಟೀಚರ್ ಮನೆಗೆ ಕಳಿಸಿದಾಗ ಬ್ರಿಡ್ಜ್ ಹತ್ರ ಬೈಕ್ ಪೆಟ್ರೋಲ್ ಖಾಲಿ ಆಗ್ಬಿಡುತ್ತೆ. ಪ್ಯೂನು ಪೆಟ್ರೋಲ್ ತರಕ್ಕೆ ಹೋಗ್ತಾನೆ, ಆದ್ರೆ ಆ ಕಿಡಿಗೇಡಿಗಳ ಕಣ್ಣಿಗೆ ಗಾಯತ್ರಿ ಬೀಳ್ತಾಳೆ. ಈಗ ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗಿರುತ್ತೆ. ಎಷ್ಟು ಹುಡುಕಿದ್ರು ಕೂಡ ಗಾಯತ್ರಿ ಸಿಕ್ಕಿರೋದಿಲ್ಲ. ಅದೇ ಸಮಯದಲ್ಲಿ ಊರ ಹೊರಗಡೆ ಒಂದು ಹುಡುಗಿಯ ಹೆಣ ಇದೆ ಅಂತ ಗೊತ್ತಾಗ್ಬಿಟ್ಟು ಎಲ್ರು ಅಲ್ಲಿಗೆ ಹೋಗ್ತಾರೆ. ಗುರುಸ್ವಾಮಿ ಮುಂಚೆ ಹೋಗಿ ನೋಡ್ತಾನೆ, ಅದು ಗುರುಸ್ವಾಮಿಯ ಮಗಳು ಗಾಯತ್ರಿ ಇರ್ಬೋದು ಅಂತ ಎಲ್ರು ಅನ್ಕೊಳ್ತಾರೆ. ಬಟ್ ಅಲ್ಲಿ ಸತ್ತು ಬಿದ್ದಿರೋದು ಗಾಯತ್ರಿ ಅಲ್ಲ, ಮಣಿ. ಇಡೀ ಊರಿಗೆ ಶಾಕ್ ಆಗುತ್ತೆ. ಯಾವ ಸನ್ನಿವೇಶದಲ್ಲಿ ಮಣಿ ಹೀಗೆ ಸತ್ಲು ಅಂತ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಗಾಯತ್ರಿಯನ್ನ ಹುಡುಕಲು ಹೋಗಿದ್ದ ತ್ರಿನಾಥ್ ವಾಪಸ್ ಬಂದು ತನ್ನ ಮಗಳ ಹೆಣ ನೋಡ್ಬಿಟ್ಟು ರಿಯಾಲಿಟಿನ ಅಕ್ಸೆಪ್ಟ್ ಮಾಡದೆ ನನ್ನ ಮಗಳು ಸತ್ತಿಲ್ಲ,
ಮನೆ ಕರ್ಕೊಂಡು ಹೋಗಿ ಮಲಗಿಸಿ ನಾನು ಬರ್ತೀನಿ ಅಂತ ಹೇಳ್ತಾನೆ. ತ್ರಿನಾಥ್ ಮಗಳ ಜೊತೆಗಿದ್ದ ಕೊನೆಯ ಕ್ಷಣಗಳನ್ನು ನೆನಪಿಸ್ಕೊಂಡಾಗ ಮಗಳು ಏನೋ ಹೇಳೋಕೆ ಟ್ರೈ ಮಾಡ್ತಾ ಇದ್ಲು ಅಂತ ಸ್ಟ್ರಾಂಗ್ ಆಗಿ ನಂಬ್ತಾನೆ. ತನ್ನ ಹಾಳಾಗಿದ್ದ ಫೋನ್ ನ ರಿಪೇರಿ ಮಾಡಿಸ್ಬಿಟ್ಟು ಮಗಳು ಕಳಿಸಿದ್ದ ಆಡಿಯೋ ರೆಕಾರ್ಡಿಂಗ್ಸ್ ನ ಕೇಳ್ತಾನೆ. ಆ ರೆಕಾರ್ಡಿಂಗ್ ನಲ್ಲಿ ಮಣಿ ತುಂಬಾ ಭಯದಿಂದ ಅಪ್ಪ ಗುರುಸ್ವಾಮಿ ನನ್ನ ಕೊಲ್ಲೋಕೆ ನೋಡ್ತಾ ಇದಾರೆ ಅಪ್ಪ ಅಂತ ಹೇಳಿರ್ತಾಳೆ. ಇದನ್ ಕೇಳ್ಬಿಟ್ಟು ತ್ರಿನಾಥಿಗೆ ಫುಲ್ಲು ಶಾಕು. ಗುರುಸ್ವಾಮಿಯ ಮಗಳನ್ನು ಕೂಡ ನನ್ನ ಸ್ವಂತ ಮಗಳ ತರ ನೋಡ್ಕೊಂಡಿದೀನಿ, ಹಾಗಿರುವಾಗ ನನ್ನ ಮಗಳನ್ನ ಯಾಕೆ ಕೊಲ್ಲೋಕೆ ನೋಡ್ತಾನೆ ಅಂತ ತಕ್ಷಣ ಗುರುಸ್ವಾಮಿಗೆ ಕಾಲ್ ಮಾಡ್ಬಿಟ್ಟು ನನಗೆ ಹಸಿವಾಗ್ತಾ ಇದೆ, ಊರ ಹೊರಗಿರೋ ಬ್ರಿಡ್ಜ್ ಹತ್ರ ತಿನ್ನೋಕೆಂದ್ರೆ ತಗೊಂಬನ್ನಿ ಅಂತ ಕರೀತಾನೆ. ಗುರುಸ್ವಾಮಿ ಫುಡ್ ತಗೊಂಡು ಹೋಗ್ತಾನೆ. ತ್ರಿನಾಥ್ ಊಟ ತಿಂದ ಮೇಲೆ ನನ್ನ ಮಗಳನ್ನ ಯಾಕೆ ಕೊಂದೆ ಅಂತ ಕೇಳ್ತಾನೆ. ಗುರುಸ್ವಾಮಿ ಏನು ತಿಳಿಯದವನಂತೆ ಆಕ್ಟ್ ಮಾಡಿದಾಗ ಮಗಳು ಕಳ್ಸಿದ್ಲಲ್ಲ ಆ ಆಡಿಯೋ ಅದನ್ನ ಪ್ಲೇ ಮಾಡ್ತಾನೆ. ಗುರುಸ್ವಾಮಿಗೆ ವಿಷಯ ಗೊತ್ತಾಗ್ಬಿಟ್ಟು ಗುರುಸ್ವಾಮಿ ಹೇಳ್ತಾನೆ, ಕೊನೆಯದಾಗಿ ನನ್ನ ಹೆಂಡತಿ ಮತ್ತೆ ಮಗಳನ್ನ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳಿದಾಗ ಮೊದ್ಲು ಯಾಕೆ ಕೊಂದೆ ಅಂತ ಹೇಳೋ ಅಂದಾಗ ಗುರುಸ್ವಾಮಿ ಕತೆ ಹೇಳ್ತಾನೆ. ಅವತ್ತಿನ ದಿನ ಗುರುಸ್ವಾಮಿ ಪೂಜೆಯಲ್ಲಿ ಇದ್ದಾಗ ಬಂದಿದ್ದು ಕಾಲು ಹೆಂಡತಿಯದ್ದಲ್ಲ, MLA ಮಾಡಿದ್ದು. MLA ತಕ್ಷಣ ಟೀಚರ್ ಮನೆಗೆ ಬರೋಕೆ ಹೇಳಿದ್ದ. ಬ್ರಿಡ್ಜ್ ಹತ್ರ ಗಾಯತ್ರಿ ಒಂಟಿಯಾಗಿದ್ದಾಗ MLA ಬಂದ್ಬಿಟ್ಟು ಮನೆ ಡ್ರಾಪ್ ಮಾಡ್ತೀನಿ ಬಾ ಅಂತ ಕರೀತಾನೆ. ಆದ್ರೆ ಅವನು ಕರ್ಕೊಂಡು ಹೋಗಿದ್ದು ಮನೆಗಲ್ಲ, ಟೀಚರ್ ಮನೆಗೆ. ಅಲ್ಲಿ ನಡೀತಿದ್ದ ಅಸಲಿ ಕತೆ ಏನಪ್ಪಾ ಅಂತಂದ್ರೆ MLA ಮತ್ತೆ ಸ್ಕೂಲ್ ಟೀಚರ್ ಸೇರ್ಕೊಂಡ್ಬಿಟ್ಟು ಗಾಯತ್ರಿ ಅಂತ ಎಷ್ಟೋ ಸಣ್ಣ ಹೆಣ್ಣು ಮಕ್ಕಳನ್ನ ಕರೆಸ್ಬಿಟ್ಟು ಅಲ್ಲಿ ರೇಪ್ ಮಾಡ್ತಾ ಇದ್ರು. ಮಕ್ಕಳಿಗೆ ಇದು ಗೊತ್ತಿದ್ರು ಕೂಡ ಮನೆಯಲ್ಲಿ ಹೇಳ್ಬಿಟ್ರೆ ಎಲ್ಲಿ ಓದು ನಿಲ್ಸ್ಬಿಡ್ತಾರೆ ಅಥವಾ ಮಾನಕ್ಕೆ ಹೆದರ್ಬಿಟ್ಟು ತಂದೆ ತಾಯಿ ಏನಾದ್ರು ಮಾಡ್ಕೊಂಡ್ಬಿಡ್ತಾರೆ ಅಂತ ಸೈಲೆಂಟ್ ಆಗಿದ್ರು. ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡ್ಬಿಟ್ಟು MLA ಮತ್ತೆ ಟೀಚರ್ ಹೆಣ್ಣು ಮಕ್ಕಳನ್ನ ಸಪ್ಲೈ ಮಾಡ್ತಾ ಇದ್ರು. ಟೀಚರ್ಗೆ MLA ಸಪೋರ್ಟ್ ಇದ್ದಿದ್ದಕ್ಕೆ ಸಸ್ಪೆಂಡ್ ಆದ್ರೂ ಕೂಡ ಮತ್ತೆ ಸ್ಕೂಲಿಗೆ ಬಂದಿದ್ಲು. ಗಾಯತ್ರಿಯನ್ನ ಕರ್ಕೊಂಡು ಹೋದಾಗ ಅವಳನ್ನ ಕಾಪಾಡಲು ಮಣಿ ಯಾರಿಗೂ ಹೇಳದೆ ಟೀಚರ್ ಮನೆಗೆ ಹೋಗಿ ಎಲ್ಲವನ್ನ ನೋಡಿದ್ಲು. ಆದ್ರೆ ಮಣಿ ಅಲ್ಲಿ ಇರೋದನ್ನ ಟೀಚರ್ ಮತ್ತೆ MLA ನೋಡ್ಬಿಡ್ತಾರೆ. ಅವಾಗ ಅವಳನ್ನ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ಅವ್ರು ಎಂತ ಕ್ರೂರಿಗಳು ಅಂತಂದ್ರೆ ಗಾಯತ್ರಿಯ ನ್ಯೂಡ್ ವಿಡಿಯೋ ಮಾಡ್ಬಿಟ್ಟು ಗುರುಸ್ವಾಮಿಗೆ ಬೆದರಿಕೆ ಹಾಕ್ತಾರೆ. ಗುರುಸ್ವಾಮಿ ಕೈಯಿಂದಲೇ ಮಣಿಯನ್ನ ಕೊಲ್ಲಿಸ್ಬಿಡ್ತಾರೆ. ಆಕ್ಚುಲಿ ಮಣಿ ಸಾಯೋಕ್ಕಿಂತ ಮುಂಚೆ ನನ್ನ ಅಪ್ಪನಿಗೆ ಎಲ್ಲ ವಿಷಯ ಹೇಳ್ತೀನಿ ಅಂತ ಅಂದಿದ್ದಕ್ಕೆ MLA ಕ್ರೂರವಾಗಿ ಕೊಲ್ಸಿರ್ತಾನೆ. ಹಿಂದೆ ತ್ರಿನಾಥ್ ಮೇಲೆ ಒಂದು ಕೊಲೆ ಆಪಾದನೆ ಬಂದಿತ್ತಲ್ಲ, ಆಕ್ಚುಲಿ ಆ ಒಂದು ಕೊಲೆ ಮಾಡಿಸಿದ್ದು ಕೂಡ ಈ MLAನೇ. ಇದನ್ನೆಲ್ಲ ಕೇಳಿಸ್ಕೊಂಡಿದ ತಕ್ಷಣ ತ್ರಿನಾಥ್ಗೆ ಬಹಳ ಸಿಟ್ಟು ಬರುತ್ತೆ. ಗುರುಸ್ವಾಮಿಯನ್ನ ಅಲ್ಲೇ ಕೊಂದ್ ಹಾಕ್ಬಿಟ್ಟು ಆ ಮಕ್ಕಳನ್ನೆಲ್ಲ ಕರ್ಕೊಂಡು ಟೀಚರ್ ಮನೆಗೆ ಹೋಗ್ತಾನೆ. MLAನು ಕೂಡ ಅಲ್ಲಿಗೆ ಬರೆಸ್ಕೋತಾನೆ. MLA ಒಬ್ಬನೇ ಬರೋದಿಲ್ಲ, ರೌಡಿಗಳ ಜೊತೆ ಅಟ್ಯಾಕ್ ಮಾಡೋಕೆ ಬರ್ತಾನೆ. ಬಟ್ ತನ್ನ ಮಗಳನ್ನ ಕಳ್ಕೊಂಡಿರೋ ಅಪ್ಪನ ಕೋಪ ಎಷ್ಟಿರುತ್ತೆ ಅಂತಂದ್ರೆ ಅವರಿಗೆ ಗೊತ್ತಿರಲ್ಲ. ಬಂದ ರೌಡಿಗಳನ್ನೆಲ್ಲ ತ್ರಿನಾಥ್ ಕತ್ತಿಯಿಂದ ಕ್ರೂರವಾಗಿ ಕೊಂದು ಹಾಕ್ಬಿಡ್ತಾನೆ. ಆಮೇಲೆ ಯಾವ ಹೆಣ್ಣು ಮಕ್ಕಳಿಗೆ MLA ತೊಂದರೆ ಕೊಟ್ಟಿದ್ನೋ ಆ ಮಕ್ಕಳ ಕೈಗೆ ಕತ್ತಿ ಕೊಟ್ಬಿಟ್ಟು MLA ಮೇಲೆ ಅಟ್ಯಾಕ್ ಮಾಡಿಸ್ತಾನೆ. ಮಕ್ಕಳೆಲ್ಲ ಸೇರ್ಬಿಟ್ಟು MLAಗೆ ಚೆನ್ನಾಗಿ ಬಾರಿಸ್ತಾರೆ. ಇದೆಲ್ಲ ಆದ್ಮೇಲೆ ಲಾಸ್ಟಿಗೆ ತ್ರಿನಾಥ್ ತನ್ನ ಮಗಳ ನೆನಪಿನಲ್ಲಿ MLA ತಲೆ ಕಡಿದು ಕೊಲ್ತಾನೆ. ಇದಾದ್ಮೇಲೆ ಇದಕ್ಕೆಲ್ಲಾ ಕಾರಣವಾದ ಆ ಟೀಚರ್ ಅನ್ನು ಆಕೆ ವಿದ್ಯಾರ್ಥಿನಿಯನ್ನು ಹೇಗೆ ನೇಣು ಹಾಕಿ ಕೊಂದಿದ್ಲೋ ಅದೇ ತರ ಅವಳನ್ನ ಮನೆಯಲ್ಲೇ ನೇಣು ಹಾಕ್ಬಿಟ್ಟು ಕೊಂದಿ ಹೊರಗ್ ಬರ್ತಾನೆ. ಮಗಳ ಸಾವಿಗೆ ಕಾರಣವಾದ ಪ್ರತಿಯೊಬ್ಬರನ್ನು ಮುಗಿಸ್ಬಿಟ್ಟು ಮನೆಗ್ ಬರ್ತಾನೆ. ಮನೆಗ್ ಬಂದ್ಬಿಟ್ಟು ಮಗಳ ಅಂತ್ಯಕ್ರಿಯೆ ಮಾಡಿ ತುಂಬಾನೇ ದುಃಖದಲ್ಲಿ ಇರ್ತಾನೆ. ಈಗ ನೆಕ್ಸ್ಟ್ ಸೀನ್ ಅಲ್ಲಿ 3 ವರ್ಷ ಕಳೆಯುತ್ತೆ. ಎಲ್ಲೋ ದೂರದಿಂದ ಒಬ್ಬ ಸ್ವಾಮಿ ತನ್ನ ಮಗಳ ಜೊತೆ ಬಂದ್ಬಿಟ್ಟು ತ್ರಿನಾಥ್ ಕೈಯಿಂದ ಇರುಮುಡಿ ಕಟ್ಟಿಸ್ಬೇಕು ಅಂತ ಕೇಳ್ತಾನೆ. ಆ ಮಗುವಿನ ಹೆಸರು ಕೂಡ ಮಣಿ ಅಂತಾನೆ ಇರುತ್ತೆ. ತ್ರಿನಾಥ್ ತನ್ನ ಮಗಳನ್ನೇ ಆ ಮಗುವಿನಲ್ಲಿ ನೋಡ್ತಾನೆ. ತ್ರಿನಾಥ್ ಹತ್ರ ಆ ಮಗು ಬಂದ್ಬಿಟ್ಟು ಹೇಳುತ್ತೆ, ನಾನೊಂದು ಕಾರಣಕ್ಕೆ ಹುಟ್ಟಿದ್ದೆ ಅಪ್ಪ, ಆ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಹೊರಟು ಹೋದೆ, ಮತ್ತೆ ಬೇಕು ಅಂದ್ರೆ ನಿನ್ನ ಹೊಟ್ಟೆಯಲ್ಲೇ ಹುಟ್ಟು ಬರ್ತೀನಿ, ಅಲ್ಲಿವರೆಗೂ ಹ್ಯಾಪಿಯಾಗಿರು ಅಂತ ಹೇಳುತ್ತೆ. ತ್ರಿನಾಥ್ ಆ ಮಗುವಿಗೆ ಇರುಮುಡಿ ಕಟ್ಬಿಟ್ಟು ಶಬರಿಮಲೆಗೆ ಕಳಿಸ್ತಾನೆ. ಮಗು ಹೇಳುತ್ತೆ, ನಾನ್ ಬರೋವರೆಗೂ ಖುಷಿಯಾಗಿರಿ ಅಂತ ಹೇಳಿ ಹೊರಟೋಗುತ್ತೆ. ಇಲ್ಲಿಗೆ ಈ ಮೂವಿಯ ಸ್ಟೋರಿ ಎಂಡ್ ಆಗುತ್ತೆ. ಸೊ ಗಾಯ್ಸ್, ನೋಡಿದ್ರಲ್ಲ, ಇದಾಗಿತ್ತು ತೆಲುಗು ಮೂವಿ ಇರುಮುಡಿ ಮೂವಿಯ ಕಂಪ್ಲೀಟ್ ಸ್ಟೋರಿ ಮತ್ತೆ ಎಕ್ಸ್ಪ್ಲನೇಷನ್. ಹೇಗನ್ನಿಸ್ತು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ನಿಮಗೆ ಸಿಗ್ತೀನಿ ಯಾವ್ದಾದ್ರು ಬೇರೆ ವಿಡಿಯೋ ಬೇರೆ ಟಾಪಿಕ್ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.